ಹಾಯ್ ಚಿನ್ನು, ಗುಡ್ ಮಾರ್ನಿಂಗ್. ಹಾಯ್ ಚಿನ್ನು, ಗುಡ್ ಮಾರ್ನಿಂಗ್. ಇಲ್ಲಿ ಆಫೀಸಲ್ಲಿ ಇದೆಯಾ? ಇಲ್ಲ ಕಣೋ, ಮನೇಲಿ. ಡೋಂಟ್ ಸೇ ಲೈ ಚಿನ್ನು, ನೀನು ಆಫೀಸಲ್ಲೇ ಇದೆಯಾ? ಇರು. ಸಿ ಮೈ ಹೋಮ್. ಯಾಕೆ ಆಫೀಸ್ಗೆ ಹೋಗಿಲ್ವಾ? ಇಲ್ಲ ಕಣೋ, ಟುಡೇ ವರ್ಕ್ ಫಾರ್ ಹೋಮ್. ಮತ್ತೆ ಬ್ರೇಕ್ಫಾಸ್ಟ್ ಆಯ್ತಾ? ಇನ್ನೂ ಇಲ್ಲ ಕಣೋ, ಮನೆ ಕೆಲ್ಸದವಳಿಗೆ ಹೇಳಿದೀನಿ, ಇವಾಗ ರೆಡಿ ಮಾಡ್ತಾವಳೆ. ಹೌದಾ? ಮತ್ತೆ ನೀನೇನ್ ಮಾಡ್ದೆ ಬ್ರೇಕ್ಫಾಸ್ಟ್? ನಾನು ಇವಾಗ ತಾನೇ ಇಡ್ಲಿ ತಿಂದು ಕಾಲ್ ಸೂಪ್ ಕುಡ್ದೆ ಚಿನ್ನು. ಏನೋ ಬೆಳಗ್ಗೆನಾ? ಮತ್ತೆ ನಮ್ ತಾತನ ಕಾಲದಿಂದ ಅಭ್ಯಾಸ ಚಿನ್ನು. ಸೂಪರ್ ಕಣೋ ನೀನು. ಕಸ್ತೂರಿ, ಚಿನ್ನು ಚಿನ್ನು, ಮಮ್ಮಿ ಕರೀತವ್ರೆ, ನಾವು ಸಂಜೆ ಪಾರ್ಕ್ ಅಲ್ಲಿ ಸಿಗೋಣ. ಓಕೆ, ಬಾಯ್ 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 ಬಾಯ್. ಓಕೆ ಬಾಯ್ ಚಿನ್ನು. ಇದು ರಿಯಲ್ ಅನ್ಕೊಂಡ್ರಾ? ಇದು ರೀಲು, ಇದು ರಿಯಲ್. ಈ ಮನೆ ನಂದ್ ಅನ್ಕೊಂಡ್ರಾ? ಈ ಮನೆ ಕೆಲ್ಸದವಳು. ಕಸ್ತೂರಿ, ಬಂದೆ ಮೇಡಮ್. ಏನೋ ಪ್ರಕಾಶ, ಚೆನ್ನಾಗಿದ್ಯಾನೋ? ಓ ಏನ್ ಗುರು, ಇಷ್ಟ ದಿನ ಅಡ್ರೆಸ್ಗೆ ಇಲ್ಲ, ಹಳೆ ಬ್ಯಾಲೆನ್ಸು ಕೊಟ್ಟಿಲ್ಲ. ಕೊಡ್ತೀನಿ ಕೊಡು, ಎಲ್ಲ ಓಡಾಯ್ತೀನಿ. ನಿನ್ಗೆ ಗೊತ್ತಲ್ಲೇನೋ, ಈ ಸರ್ಕಾರದವರು ಬಸ್ ಫ್ರೀ ಮಾಡಿದ್ಮೇಲಿಂದ ನಮ್ಮ ಆಟೋವ್ರಿಗೆಲ್ಲ ಬಿಸ್ನೆಸ್ ಡೌನ್ ಆಗಿದೆ ಅಂತ. ಹಂಗಂದ್ಬಿಟ್ರೆ ನಮಗೆ ವ್ಯಾಪಾರ ಆಗದ್ ಬೇಡವಾ? ಏನ್ ಕೊಡೋದು? ಒಂದು ಹಾಫ್ ಚಿತ್ರಾನ್ನ ಕೊಡ. ಹಾ ತಗ. ಮಗ, ಒಂದೆರಡು ವಡೆ ಹಾಕೋ. ವಡೆನಾ? ವಡೆ ಇಲ್ಲಣ್ಣ, ಖಾಲಿ ಆಗ್ಬಿಟ್ಟು. ಇನ್ನೊಂದು ಸಾಲ ವಡೆ ಬೇರೆ ಕೇಳು. ಬೋಳಿ ಮಗ ಚಟ್ನಿ ಹಾಕೋಕ್ಕೂ ಸಾಯ್ತಾನೆ. ಏನೇ ಇನ್ನ ಕಸ ಗುಡಿಸ್ತಾ ಇದ್ಯಾ? ಪಾತ್ರೆ ತೊಳೆಯೋದು ಯಾವಾಗ? ಬಟ್ಟೆ ಒಗೆಯೋದು ಯಾವಾಗ? ಮೇಡಮ್, ಇವತ್ತು ಎಷ್ಟೊತ್ತಾದ್ರೂ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗ್ತೀನಿ. ಅದೇನ್ ಕೆಲಸ ಮಾಡ್ತೀಯೋ ಏನೋ. ಆರ್ ಡಿ ರಂಗರ್ ಬರ್ತೀರಾ? ಬನ್ನಿ ಸರ್. ಮೇಡಮ್, ಎಲ್ಲ ಕೆಲಸ ಮುಗೀತು, ನಾನು ಬರ್ಲಾ? ಸರಿ, ನಾಳೆ ಆದ್ರೂ ಬೇಗ ಬಾ. ಆಯ್ತು ಮೇಡಮ್. ಹಾಯ್ ಚಿನ್ನು. ವೈ ಚಿನ್ನು ಲೇಟ್? ಸಾರಿ ಕಣೋ, ಆಫೀಸಲ್ಲಿ ಮೀಟಿಂಗ್ ಇತ್ತು. ಆ ಬೋಳಿ ಮಗ ಬಾಸ್ ಬೇರೆ ಲೇಟ್ ಮಾಡ್ಬಿಟ್ಟ, ಅದಕ್ಕೆ ಇವತ್ತು ಸರ್ರಿಗೆ ಬೈದ್ ಬಂದಿದ್ದೀನಿ. ಮತ್ತೆ ನಿಂದೆಂಗಿತ್ತು ಕೆಲಸ? ನಂದೇನ್ ಚಿನ್ನು, ಓನ್ ಆಫೀಸು, ನಾನೇ ಬಾಸು. ಇಷ್ಟ ಬಂದಂಗೆ ಹೋಗ್ತೀನಿ, ಇಷ್ಟ ಬಂದಂಗೆ ಬರ್ತೀನಿ. ನೀನ್ ರಾಜನೇ ಬಿಡು. ಹೌದು, ಆಟೋ ರಾಜ. ಚಿನ್ನು, ನಾಳೆ ಯಾವ ದಿನ ಹೇಳು? ಸಂಡೇ. ಸಂಡೇ ಗೊತ್ತು. ನಾಳೆ ಏನ್ ಸ್ಪೆಷಲ್? ಮಾಮೂಲಿ ಚಿನ್ನು, ನನ್ನ ಹತ್ರ ಕೆಲಸ ಮಾಡೋ 500 ಜನ ಸ್ಟಾಫ್ಸ್ಗೆ ಬಾಡೂಟ ಹಾಕ್ಸ್ತೀನಿ ಚಿನ್ನು. ಅದಲ್ಲ ಕಣೋ, ನಾಳೆ ನಮ್ಮ ಬರ್ತ್ಡೇ ಅಲ್ವೇನೋ? ಅಯ್ಯೋ ಸಾರಿ ಚಿನ್ನು, ಈ ಆಫೀಸ್ ಟೆನ್ಷನಲ್ಲಿ ಎಲ್ಲ ಮರ್ತೋಯ್ತು ಕಣೆ. ಸರಿ, ನನ್ನ ಬರ್ಡೇಗೆ ಏನು ಗಿಫ್ಟ್ ಕೊಡ್ತೀಯ ನೀನು? ನಾನು ಆಫೀಸ್ ಮುಗಿಸ್ಕೊಂಡು ಸೀದಾ ಒರೈನ್ ಮಾಲ್ಗೆ ಹೋಗಿ ನಿನಗೊಂದು ಒಳ್ಳೆ ಜೀನ್ಸು ಮತ್ತೆ ಟೀ ಶರ್ಟ್ ಕೊಡಿಸ್ತೀನಿ. ನನ್ಗೇನು ಕೊಡಿಸ್ತೀಯ? ಬೆಂಗಳೂರಲ್ಲೇ ದೊಡ್ಡ ಮಾಲ್ ಯಾವ ಚಿನ್ನು ಇರೋದು? ಮಾಲ್ ಆಫ್ ಏಷ್ಯಾ. ನಿನಗೆ ಅಲ್ಲಿಂದನೇ ಬ್ರ್ಯಾಂಡೆಡ್ ಬಟ್ಟೆ ತರ್ತೀನಿ ಚಿನ್ನು, ಬ್ರ್ಯಾಂಡೆಡ್. ಹೌದಾ? ಮತ್ತೆ ಚಿನ್ನು, ನಾಳೆ ತಾಜ್ ಹೋಟ್ಲ್ಗೆ ಹೋಗೋಣ. ಯಪ್ಪ, ತಾಜ್ ಹೋಟ್ಲಾ ಬೇಡ ಚಿನ್ನು, ಅಲ್ಲಿ ಎ ಸಿ ಇರುತ್ತೆ. ಆಫೀಸಲ್ಲೂ ಎ ಸಿ, ಮಾಲಲ್ಲೂ ಎ ಸಿ, ಕಾರಲ್ಲೂ ಎ ಸಿ. ಎ ಸಿ ಅಂದರೆ ಆಗ್ತಿಲ್ಲ ಚಿನ್ನು ನಡುವೆ. ಯಾವ್ದಾದ್ರು ಎ ಸಿ ಇಲ್ದಿರೋ ಹೋಟ್ಲ್ಗೆ ಹೋಗೋಣ ಚಿನ್ನು. ಆಯ್ತು ಬಿಡು, ನೀನು ಹೆಂಗೆ ಹೇಳ್ತೀಯೋ ಹಾಗೆ.
ಚಿನ್ನು ನಿನ್ ಕಾರಲ್ಲಿ ಕಾಣಿಸ್ತಾನೆ ಇಲ್ಲ. ಏನಪ್ಪ ಕಾರ್ ಕೇಳ್ತಾಳೆ, ಡ್ರಾಪ್ ಗೀಪ್ ಏನಾದ್ರು ಕೇಳ್ಬಿಟ್ಟಲ್ಲ. ಡ್ರೈವರ್ಗೆ ಇಲ್ಲೇ ಕಾರ್ ನಿಲ್ಸಕ್ಕೆ ಕೇಳಿದ್ದೆ. ಇಡಿಯಟ್ ಫೆಲೋ ಎಲ್ಲೋ ಹೋಗಿರ್ಬೇಕು. ಒಂದು ನಿಮಿಷ ಫೋನ್ ಮಾಡ್ತೀನಿ ಚಿನ್ನು. Your balance is low. ಲೇ ಇಡಿಯಟ್ ಎಲ್ಲೋ ಇದೆಯಾ? Please recharge. ಹಾಂ ಬೇಗ ಬಾ. ಚಿನ್ನು ಡ್ರೈವರು ಕಾರ್ಗೆ ಪೆಟ್ರೋಲ್ ಹಾಕ್ಸಕ್ಕೆ ಹೋಗೋಣಂತೆ. ಓ ಇಲ್ಲಾಂದ್ರೆ ಮನೆ ಹತ್ರನೇ ಡ್ರಾಪ್ ಮಾಡ್ಬಿಡ್ತಿದ್ದೆ ಚಿನ್ನು. ಮನೇನಾ? ಬೇಡ ಬೇಡ ಪರವಾಗಿಲ್ಲ, ನಾನು ಹೋಗ್ತೀನಿ. ಬಾಯ್. ಸರಿ ಬಾಯ್ ಚಿನ್ನು. ಯಪ್ಪ ಹೆಂಗೋ ಬಚಾವದೆ ಗುರು. ಯಪ್ಪ ಬಚಾವೋದೆ, ಇಲ್ಲಂದ್ರೆ ನಮ್ಮ ಮನೆ ನೋಡ್ಬಿಡ್ತಿದ್ದ. ಇದು ನಮ್ಮ ಹುಡುಗಿ ಅಲ್ವಾ? ಏನಪ್ಪ ಇವಳು ಟೀ ಕಾಫಿ ಕುಡಿಯೋಕಲ್ಲ ಸ್ಟಾರ್ ಬಕ್ಸ್ಗೆ ಹೋಗ್ತಾಳೆ. ಇವಳನ್ನೇನಾದ್ರು ನನ್ನ ಮದುವೆ ಆದ್ರೆ ನನ್ನ ಲೈಫ್ ಅಂತೂ ಸೆಟ್ಲು ಗುರು. ಅಯ್ಯ ಸರ್ ಒಂದು ನಿಮಿಷ, ನಿಮ್ಮ ಹತ್ರ ಏನಾದರೂ ಲೋಟ ಗೀಟ ತೊಳೆಯೋ ಕೆಲಸ ಇದೆಯಾ? ಇಲ್ಲಮ್ಮ, 3-4 ಜನ ಆಲ್ರೆಡಿ ನಮ್ಮ ಹತ್ರ ಇದ್ದಾರೆ. ಹೌದಾ? ಹೌದು. ಸರಿ ಸರ್. ಸರಿ. ಬನ್ನಿ ಬನ್ನಿ ಬನ್ನಿ, ಪ್ಯಾಂಟ್ 200, ಟಿ ಶರ್ಟ್ 100. ಬನ್ನಿ ಬನ್ನಿ, ಬ್ರಾಂಡೆಡ್ ಬಟ್ಟೆ. ಏ ಡವರಾಜ ನೀನು ಇಲ್ಲೇ ಇದೆಯಾ? ಪ್ಯಾಂಟ್ 200. ಟಿ ಶರ್ಟ್ ಎಷ್ಟು? ಟಿ ಶರ್ಟ್ 100 ಮೇಡಮ್. 20 ರೂಪಾಯಿ ಕಡಿಮೆ ಮಾಡಿ ಸರ್. ಇಲ್ಲ ಮ್ಯಾಮ್ ಆಗಲ್ಲ, ನಮಗೆ ಸಿಗೋದು 10-20 ಅಷ್ಟೇ. ಆಯ್ತು, ಇದು 2 ಪ್ಯಾಕ್ ಮಾಡಿ. ಇಲ್ಲಿ ಕೊಡಿ, ನಾನು ಹಾಕ್ತೀನಿ ಕೊಡಿ. ಸ್ಕ್ಯಾನರ್ ಸರ್? ಸ್ಕ್ಯಾನರಾ? ಹಾಂ. ಟಿ ಶರ್ಟ್ ಎಷ್ಟು ಬೈ ಇದು? 350. 350ನಾ? ಸರಿ. ಯಾವ ಮಾಲ್ ಕಳ್ಳಿ ಬನ್ನಿ ಕಡಿಮೆ ಮಾಡ್ಕೊಳ್ಳೋಣ. ಬನ್ನಿ 200. ಎಷ್ಟು ಸರ್ ಇದು? ತಗೊಳ್ಳಿ 200 ಸರ್ ಬನ್ನಿ ಮೇಡಮ್, ಬ್ರಾಂಡೆಡ್ ಬಟ್ಟೆ. ಸರ್ ಯಾರಿಗೆ ಸರ್? ಗರ್ಲ್ ಫ್ರೆಂಡ್ಗಾ? ಹೌದು ಸರ್. ತಗೊಳ್ಳಿ ಸರ್, ತುಂಬಾ ಚೆನ್ನಾಗಿದೆ. ತಗೊಳ್ಳಿ ಪ್ಯಾಕ್ ಮಾಡಿ. ಸ್ಕ್ಯಾನರ್ ಕೊಡಿ. ಸ್ಕ್ಯಾನ್. ಹಾಂ ಸರ್, ಆಗಿದೆ. ಓಕೆ. ಹಲೋ ಚಿನ್ನು ಎಲ್ಲಿದ್ಯಾ? ಈಗಲೇ ಜಸ್ಟ್ ಒರೈನ್ ಮಾಲಿಂದ ನಿನಗೆ ಶಾಪಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಕಣೋ. ನೀನ್ ಚಿನ್ನು? ನಾನು ಈಗ ತಾನೇ ಮಾಲ್ ಆಫ್ ಏಷ್ಯಾದಿಂದ ಆಚೆ ಬಂದೆ ಕಣೆ. ಏ ಓರೆನ್ ಮಾಲಲ್ಲಿ ಶೂ ಚೆನ್ನಾಗಿರುತ್ತೆ, ನನಗೊಂದು ವೈಟ್ ಶೂ ತಗೊಳ್ಳಿ ಪ್ಲೀಸ್. ಹೌದಾ? ಹ್ಞೂ ಶೂನಾ? ಹಾಂ. ಓಕೆ ಬಾಯ್ ಕಣೆ. ಬಾಯ್. ಸಂಡೇ ಬಜಾರ್ ಹೋಗಿ ಶರ್ಟು ಪ್ಯಾಂಟು ತರ್ತಾಳೆ, ಬ್ರಾಂಡೆಡ್ ಪ್ರೈಸ್ ಟ್ಯಾಗ್ ಹಾಕಿ ಬಾಯ್ ಫ್ರೆಂಡ್ ನ ಬಕ್ರಾ ಮಾಡ್ತಾಳೆ. ಡೌರಾಣಿ ಒಳ್ಳೆ ಡೌರಾಣಿ. ಸಂಡೇ ಬಜಾರ್ ಹೋಗಿ ಸಸ್ತ ಬಟ್ಟೆ ತರ್ತಾನೆ, ಮಾಲಲ್ ತಂದೆ ಅಂತ ದೊಡ್ಡದಾಗ ಬಿಲ್ಡಪ್ ಕೊಡ್ತಾನೆ. ಡೌರಾಜ ತಗೋ ಚಿನ್ನು, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಇದೇನು ಚಿನ್ನು ಶೂನ ಕವರಲ್ಲಿ ತಂದಿದ್ಯಾ? ಅದು ಬಾಕ್ಸ್ ದೊಡ್ಡದಿತ್ತು ಅದಕ್ಕೆ. ಥ್ಯಾಂಕ್ ಯು. ಏ ಕಳ್ಳಿ, ಟೇಕ್ ಇಟ್, ದಿಸ್ ಈಸ್ ಫಾರ್ ಯು. ಚೆನ್ನಾಗಿದೆಯಾ? ವಾವ್, ಸೂಪರ್ ಕಣೋ. ದಿಸ್ ಈಸ್ ಇಂಡಿಯನ್ ನಂಬರ್ 1 ಝಾರಾ ಬ್ರ್ಯಾಂಡ್ ಚಿನ್ನು. ಯಾ ಐ ಲೈಕ್ಸ್ ಇಂಡಿಯಾ ಬ್ರ್ಯಾಂಡ್ಸ್. ವಾಟ್ ಯು ಈಟ್ ಚಿನ್ನು? ಆರ್ಡರ್ ಮಾಡ್ತೀನಿ. ಸೆಲ್ಫ್ ಸರ್ವಿಸ್. ಹಾಂ ಸರಿ. ನೋ ಚಿನ್ನು, ಮೈ ಸ್ಟಮಕ್ ಫುಲ್. ನಮ್ಮ ಬಾಸ್ ಬೇರೆ ಡೆಲ್ಲಿಯಿಂದ ದೊಡ್ಡ ಕೇಕ್ ತರಿಸಿದ್ರು. ಏನು ಸಕ್ಕದಾಗಿತ್ತು ಗೊತ್ತಾ? ತಿಂದು ಸಾಕಾಯ್ತು. ಸರಿ ಹೋಗ್ಲಿ ಬಿಡು, ನಿನಗೆ ಯಾಕೆ ಬೇಜಾರು ಮಾಡಿಸೋದು? ಗೋಬಿ ಹೇಳು. ಸರ್ ಬೈಟು ಗೋಬಿ ಕೊಡಿ. ಬೈಟು ಗೋಬಿ ಇಲ್ಲ ಸರ್, ಫುಲ್ ಪ್ಲೇಟ್ ತಾ. ಸ್ವಲ್ಪ ನಿಧಾನ ಸರ್. ಫುಲ್ ಪ್ಲೇಟ್ ಎಷ್ಟು ಸರ್? 150 ರೂಪೀಸ್ ಸರ್. ಹಾಂ 150 300 300 ರೂಪಾಯಿಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನವ್ರಿಗೆ ಆಟೋ ಓಡಿಸ್ಬೇಕು. ಸರ್ ಒಂದು ಗೋಬಿ ಕೊಡಿ ಸಾಕು. ಆಗಿದೆ ಸರ್. ಫಾಲೋ ಅಪ್ ಮಾಡು ಅಂತ ಹೇಳ್ತಿದ್ನಲ್ಲ, ಮಾಡ್ತಾ ಇದೀಯಾ? ಸರಿ, ಅದೇನಂತ ಅಪ್ಡೇಟ್ ಮಾಡಿ. 1 ಪ್ಲೇಟ್ ಗೋಬಿ. ಗೋಬಿ ಹೇಳಿ. ಸರಿ ಮತ್ತೆ ಇಲ್ಲ ರೀ, ಅದೆಲ್ಲ ಆಗಲ್ಲ. ನನಗೆ ಬಿಸ್ನೆಸ್ ಲಾಸ್ ಆಗುತ್ತೆ.
ಅಣ್ಣ ಗೋಬಿ ರೆಡಿ. ಗೋಬಿ ತರ್ತೀನಿ. ಇರಿ ನಾನೇ ಬರ್ತೀನಿ. ಇವನು ಯಾರಪ್ಪ ಗೋಬಿ ಹಂಗೆ ಬಿಟ್ಟು ಹೋಗ್ತವನೆ. ಹೇ ಇರಪ್ಪ, ನಮ್ಮವ್ರದ್ದು. ಸಾರಿ ಅಣ್ಣ. ಯಪ್ಪ ಹೆಂಗೋ 150 ಉಳಿತು. ಚಿನ್ನು ಇಲ್ಲೇ ಬಂದ್ಬಿಡು. ಗೋಬಿ ತಿನ್ನು. ಇವನವನಪ್ಪ ನನ್ನ ಗೋಬಿ ತಿಂತವನೆ. ನಾನು ಗೋಬಿ ತಿನ್ನ ಇಲ್ಲ. ಚಿನ್ನು ಅವ್ನು ನೋಡ್ದ ಗೋಬಿನ ಹೆಂಗ್ ಗುರ್ಗುಡ್ಕೊಂಡು ನೋಡ್ತಾನಂತ. ಇವನೇನಪ್ಪ ಈ ನನ್ನ ಮಗ ಇಲ್ಲೇ ಅವನೇ. ಬಿಟ್ಟಾಕ್ಚಿನು ಬರ್ಗೆಟ್ ನನ್ನ ಮಗಳು. ಗೋಬಿ ಹೆಂಗಿದೆ ಹೇಳು. ಸೂಪರ್ ಆಗಿದೆ. ಮತ್ತೆ ಬರ್ಡೇ ಎಲ್ಲ ಹೆಂಗ್ ನಡೀತು? ಅದೇ ಹೇಳಿದ್ನಲ್ವೋ, ನಮ್ಮ ಬಾಸು ಡೆಲ್ಲಿಯಿಂದ ದೊಡ್ಡ ಕೇಕ್ ತರಿಸಿದ್ರಂತ. ಅಮ್ಮನೂ ಮನೆಯಲ್ಲಿ ದೊಡ್ಡ ಕೇಕ್ ತಂದವ್ರೆ. ನಿಂದೆಂಗಾಯ್ತು? ನಂದು ಅಷ್ಟೇ ಸೇಮು. ನಾನು ದೊಡ್ಡ ಕೇಕ್ ತರಿಸಿದ್ದೆ. ಗ್ರ್ಯಾಂಡ್ ಆಗಿ ಪಾರ್ಟಿ ಮಾಡಿದ್ವಿ. ನನ್ನ ಹತ್ರ ಕೆಲಸ ಮಾಡೋ 500 ಜನ ಸ್ಟಾಫ್ಸ್ಗೆ ಎಲ್ರಿಗೂ ಮಟನ್ ಬಿರಿಯಾನಿ ಹಾಕ್ಸಿ ಬಟ್ಟೆನೂ ಕೊಡಿಸ್ದೆ. ಪಾಪ ನಾನು ಕೊಡೋದನ್ನೇ ಕಾಯ್ಕೊಂಡಿರ್ತಾರೆ. ಹೌದು, ಸೂಪರ್ ಕಣೋ ನೀನು. ಥ್ಯಾಂಕ್ ಯು. ಸಾಕು ಬಿಡಲೇ. ಚಿನ್ನು, ನಿನಗೊಂದು ವಿಷಯ ಹೇಳಬೇಕಿತ್ತು. ಅದೇ ಅಮ್ಮ ನನ್ನ ಮದುವೆಗೆ ಹುಡುಗನ್ ನೋಡವ್ರೆ. ಹುಡುಗನ ಕಡೆಯಿಂದ ನಾಳೆ ನನ್ನ ನೋಡೋಕೆ ಬರ್ತಾವ್ರಂತೆ. ಏನು ಮಾಡೋದಂತ ಒಂದು ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ಇಷ್ಟು ಚಿಕ್ಕ ವಿಷಯಕ್ಕಲ್ಲ ಇಷ್ಟೊಂದು ಟೆನ್ಷನ್ ತಗೊಂಡ್ರೆ ಹೆಂಗ್ ಚಿನ್ನು ನೀನು? ನನಗೂ ನಾಳೆ ನಮ್ಮಪ್ಪ ಹುಡುಗಿ ನೋಡೋಕೆ ಕರ್ಕೊಂಡು ಹೋಗ್ತಾನ. ನಾನು ಹೋಗ್ತೀನಿ, ನೋಡ್ತೀನಿ, ಇಷ್ಟ ಇಲ್ಲ ಅಂತೀನಿ ಅಷ್ಟೇ. ಆಯಿತು, ಒಳ್ಳೆ ಐಡಿಯಾ ಕೊಟ್ಟೆ. ಮತ್ತೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋ ನನಗೆ ಇಷ್ಟು ಚಿಕ್ಕ ಐಡಿಯಾ ಇಲ್ಲ ಅಂದ್ರೆ ಹೆಂಗ್ ಚಿನ್ನು? ಏ ಬಿಡು ಚಿನ್ನು, ಬೇಡ ತಿನ್ಬೇಡ. ಯಾಕೋ? ನನ್ನ ಮಗನ ಕಣ್ ಬಿದ್ದಿರುತ್ತೆ, ಬಿಟ್ಟಾಕು. ಹೌದಲ್ವಾ? ನಿಮ್ ಹುಡುಗ ಏನ್ ಕೆಲಸ ಮಾಡೋದು? ಏ ನಮ್ಮ ಹುಡ್ಗ ಏನ್ ಕೆಲಸ ಮಾಡಲ್ಲಮ್ಮ, ಅವಂದೇ ಸ್ವಂತ ಬಟ್ಟೆ ಶೋರೂಮ್ ಇದೆ. ಹೌದಾ? ನಮಗ್ ಹುಡುಗ ಹೋಕೆ, ನೀವೇನಾದ್ರೂ ಕೇಳೋಂಗಿದ್ರೆ ಕೇಳ್ಬೋದು. ಏನ್ ಕೆಲಸ ಮಾಡ್ತೀಯಮ್ಮ? ಮನೆ ಕೆಲಸ ಮಾಡ್ತೀನಿ. ಎಷ್ಟು ಮನೆ ಕೆಲಸ ಮಾಡ್ತೀಯ? ಸದ್ಯಕ್ಕೆ 3 ಮನೆ ಮಾಡ್ತಿದ್ದೀನಿ, ಇನ್ನೂ ಬೇರೆ ಕಡೆ ಹುಡುಕ್ತಿದ್ದೀನಿ. ಓ ಹೌದಾ, ವೆರಿ ಗುಡ್ ವೆರಿ ಗುಡ್. ಹುಡುಗಿ ಇಷ್ಟ ಆದ್ಲೇನೋ? ನನ್ನ ರೇಂಜ್ಗೆ ಏನಿಲ್ಲ, ಆದರೂ ಅಡ್ಜಸ್ಟ್ ಮಾಡ್ಕೋತೀನಿ. ಚಲೋ ತಗಡು. ಹಾ, ಹುಡುಗಿ ನಮ್ಗೆ ಇಷ್ಟ ಅಮ್ಮ. ನಾ ಹೇಳಿಲ್ರಿ ಹುಡುಗಿ ಭಾಳ ಚಲೋ ಅದಾಳಂತ, ನೋಡಿದ್ಮೇಲೆ ಪಸಂದ್ ಆಗ್ತಾರಂತ. ಸರಿ ಅಕ್ಕೋರ, ನಾಳೆ ಒಳ್ಳೆ ಮುಹೂರ್ತ ನೋಡ್ಕೊಂಡು ಫೋನ್ ಮಾಡ್ತೇವ್ರಿ. ಬರನ್ರಿ. ನಮಸ್ಕಾರ ರೀ. ನಮಸ್ಕಾರ. ಬಿಟ್ಟಿ ಬಟ್ಟೆ ಅವನವನು ಪಾಪಡಿನೂ ತಿಂದಿಲ್ಲ, ಏನೂ ತಿಂದಿಲ್ಲ, ಹಂಗೆ ಹೊಂಟಿವ್. ಅಮ್ಮ, ಏನಮ್ಮ ನೀನು? ಮದುವೆ ಆಗೋದು ನಾನಾ ನೀನಾ? ನೀನ್ ಓಕೆ ಅನ್ಬಿಟ್ರೆ ಆ ಡಬ್ಬ ನನ್ನ ಮಗ ಸಂಡೆ ಬಜಾರಲ್ಲಿ ಹಳೆ ಬಟ್ಟೆ ಮಾರೋನು ಇಲ್ಲಿ ಬಂದು ದೊಡ್ಡ ಶೋರೂಮ್ ಇದೆ ಅಂತ ಬಿಲ್ಡಪ್ ಕೊಡ್ತವನ್ಯ. ಅದನ್ನ ಹೋಗಿ ನೀನು ನಂಬಿಟ್ಟ ಅಲ್ಲ ಅಮ್ಮ. ನನಗೆ ಈ ಮದುವೆ ಇಷ್ಟ ಇಲ್ಲ ಅಮ್ಮ. ಆಯ್ತು ಬಿಡೆ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ. ನಾಳೆ ಇನ್ನೊಂದು ಗಂಡು ಬರ್ತಿದ್ಯಲ್ಲ, ನೋಡೋಣ ಬಿಡು. ಏನ್ರಿ ಸುಮ್ಕಿರ್ರಿ, ಹಳೆ ಪೈಲೋನ್ ಅದನವ, ಇವಾಗ ಸ್ವರ್ಗೇನ ಅವನು. ಅಣ್ಣ ಗಂಡಿನ ಕಡೆಯವ್ರು ಬಂದಿದ್ದಾರೆ. ಬಂದ್ರಾ? ಎಷ್ಟೊತ್ತಾಯ್ತು ಬಂದು? ಈಗ 5 ನಿಮಿಷ ಐತ್ರಿ ಪೈಲೋನ್. ಏನ್ ಹೆಸರು? ಮೋಹನ್ ಸರ್. ಏಯ್ ತಲೆಗೆ ನೇಕೋ. ಅಣ್ಣ ಎಣ್ಣೆ ಖಾಲಿ ಆಗಿದೆ. ಹೆಂಗವ್ವ ಎಣ್ಣೆ ಎತ್ಕೊಮ್ಮ. ಅಣ್ಣ ಬಂದೆ. ಅಬ್ಬಾ ಚೆನ್ನಾಗಿ ಮಾಡಲ್ಲ ಮಸಾಜ್ ಲೇ. ಕುಕ್ಕಿಂಗ್ ಆಯಿಲ್ ಕಣೆ ಅದು. ಇವಳೇ ನಮ್ಮ ತಂಗಿ. ಹೋಗಮ್ಮ, ನೀನು ರೆಡಿ ಆಗ್ಬಿಟ್ ಬಾ. ಸರಿ ಆಯ್ತು ಅಣ್ಣ. ಹುಡುಗಿ ಪಸಂದ್ ಆದ್ಲೇನು? ಮುಖಾನೇ ಕಾಣಿಸಿಲ್ಲಲ್ಲ ರೀ. ಹೌದೇನು? ಏನ್ ಕೆಲಸ ಮಾಡ್ತಾ ಇದ್ರಾ? ಆಟೋ ಓಡಿಸಿದ್ ಸರ್. ಸ್ವಂತ ಆಟೋ ನಾನೇ ಕೊಡ್ಸಿರೋದು. ಸ್ವಂತ ಆಟೋ. ನನ್ನ ಹತ್ರ ಒಂದು ಸ್ವಂತ ಗಾಡಿ ಐತೆ. ನಮ್ಮ ತಂಗಿ ನಿಮ್ಮ ಮಗನ ಇಷ್ಟಪಟ್ರೆ ನನ್ನ ಜೀವಕ್ಕಿಂತ ಹೆಚ್ಚಾಗಿರೋ ಗಾಡಿನ ವರದಕ್ಷಿಣೆಯಲ್ಲಿ ಕೊಡ್ತೀನಿ. ರೆಡಿ ಮಾಡಿಸ್ಕೊಂಡು ಓಡಿಸ್ಕೊಂಡ್ಲಿ ಬಿಡಿ. ತಂಗವ್ವ
ಬಾಮ್ಮ ಬೇಗ. ಬಂದೆ ಅಣ್ಣ. ಚಾಗಿ ಕುಡಿಯಂಗಿಲ್ಲ ನಾ. ಇದು ಕಾಫಿ ಟೀ ಅಲ್ಲ, ಕೂಲ್ ಡ್ರಿಂಕ್ಸ್. ಹಾ ಹಾ ಎಷ್ಟು ಬೇಕಾದ್ರೂ ಕುಡಿತೀನಿ. ನಿಧಾನ ಮಾಡಲೇ. ಬಾಮ್ಮ ಇಲ್ಲೇ ಕೂತ್ಕೋ ಬಾಮ್ಮ. ಏನಾದ್ರೂ ಕೇಳೋಂಗಿದ್ರೆ ಕೇಳ್ಬೋದು. ಏನಮ್ಮ ಹೆಸರು? ವನ್ಯ. ಏನು ಕೆಲಸ ಮಾಡ್ಕೊಂಡಿದ್ರಾ? ಇಲ್ಲೇ ಪಕ್ಕದಲ್ಲಿ ಗಾರ್ಮೆಂಟ್ಸ್ ಇದೆ, ಅಲ್ಲಿ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಓ, ಎಷ್ಟು ತಗೊಳ್ತಿದ್ದೀರಾ? 7,000. ಲೋ, ಆಟೋ EMI 5,000 ಕಟ್ಟಿ ಬಿಕ್ಕಿದ್ದು 2,000 ಉಳಿತಾಯ ಆಗುತ್ತೆ. ಒಳ್ಳೆ ಚಾನ್ಸ್ ಕೊಡು. ಸುಮ್ಮನೆ ಕೂತ್ಕೊಳಪ್ಪ, ಜೀವನ ಪೂರ್ತಿ ಅನ್ಬೋದು ನಾನು. ಏನು ಹಿಂಗೆ ಅರ್ಥ ಅವನು? ಏನಮ್ಮ ಹುಡುಗ ಇಷ್ಟನಾ? ಅಣ್ಣ, ನಂಗೆ ಇಷ್ಟ ಆಗಿಲ್ಲ. ನನಗೆ ಹ್ಯಾಂಡ್ಸಮ್ ಆಗಿರೋ ಹುಡುಗ ಬೇಕು. ನನಗೆ ಇವ್ನು ಸೆಟ್ ಆಗಲ್ಲ. ಸರಿ ನೀನು ಹೋಗಮ್ಮ, ನಾನು ನೋಡ್ಕೊಂತೀನಿ. ಇವನ್ ಮುಖಕ್ಕೆ ನಾನು ಬೇಕಾ? ಎದ್ದೋಳ್ರಿ ಮೇಲೆ. ಯಾಕೆ ಸರ್, ಏನಾಯ್ತು? ನನ್ನ ತಂಗಿಗೆ ನಿಮ್ಮ ಮಗ ಸೆಟ್ ಆಗಲ್ಲ, ತಾವು ದಯಮಾಡಿಸ್ಬೋದು. ಓಹೋ, ನಿನ್ ತಂಗಿಗೆ ಒಳ್ಳೆ ಸಲ್ಮಾನ್ ಖಾನ್ ಸೆಟ್ ಆಗ್ತಾನೆ. ಹೋಗಿ ನೋಡ್ರಿ. ನಡಿ. ನಿನ್ನ ಎತ್ತೋ ನನ್ನ ಮಗನೇ. ಏನ್ರಿ, ದೊಡ್ಡ ಪೈಲ್ವಾನು 4-5 ಬಿಲ್ಡಿಂಗ್ ಐತಂತ ಹೇಳಿ ಕರ್ಕೊಂಡ್ ಬಂದ್ರಿ. ನೋಡಿದ್ರೆ ಅವ್ನ ಮನೆ ಹಿಂಗೈತೆ. ಇದಕ್ಕಿಂತ ಮೊದಲ ಈ ಬಿಲ್ಡಿಂಗ್ ಒಳಗಿದ್ದೀನ್ರಿ. ಈಗ ಬ್ಯಾಂಕ್ನವ್ರು ಸೀಸ್ ಮಾಡಿ ಪಾಪ ಇವಾಗ ಶೆಡ್ ಒಳಗದಾನ್ರಿ. ಅಯ್ಯೋ, ನಡೀರಿ ಹೋಗೋಣ. ನೀವೇನ್ ತಲೆ ಕೊಡ್ಸ್ಬಿಡ್ರಿ ಸರ. ನಾಳೆ ಇದಕ್ಕಿಂತ ಚಲೋ ಹುಡುಗಿ ತೋರಿಸ್ತೇನ್ರಿ ನಿಮ್ಗೆ. ಆಯ್ತ್ರಿ. ಹೌದ್ರಿ, ಶರ್ಟ್ ಎಲ್ಲಿ ತಗೊಂಡ್ರಿ? ಚಲೋ ಅದಲ್ಲ. ನನ್ ಮಗ ನನಗಿಂತ ಶೋಕಿ, ದುಡಿಯೋದೆಲ್ಲ ಬಟ್ಟೆಗೆ ಇಕ್ತಾನೆ. ನಡೀರಿ ಹೋಗೋಣ. ಅವ್ನ ಕಮಿಷನ್ಗೋಸ್ಕರ ಏನೇನು ಮಾಡ್ಬೇಕು. ಚಿನ್ನು ಕಾಲ್ ಮಾಡ್ತಾವನೆ. ಹಾಯ್ ಚಿನ್ನು, ಏನು ಮಾಡ್ತಿದ್ಯಾ? ಪಾರ್ಲರ್ಗೆ ಬಂದಿದ್ದೆ ಕಣೋ, ಫೇಶಿಯಲ್ ಮಾಡ್ಸೋಕ್ಕೆ. ಓ, ನೀನೇನು ಮಾಡ್ತಿದ್ಯಾ? ನಾನು ಆಫೀಸ್ ಪಕ್ಕ ಕಾಫಿ ಡೇ ಇದೆಯಲ್ಲ, ಅಲ್ಲಿ ಕಾಫಿ ಕುಡಿಯೋಕೆ ಬಂದಿದ್ದೆ ಚಿನ್ನು. ಏನೋ ನೀನು ನನ್ನ ಒಂದು ದಿವಸನೂ ಆಫೀಸ್ಗೆ ಕರ್ಕೊಂಡೇ ಹೋಗಿಲ್ಲ. ಟೈಮ್ ಬರಲಿ ಚಿನ್ನು, ಕರ್ಕೊಂಡು ಹೋಗ್ತೀನಿ. ಆಯ್ತು ಬಿಡು. ಮದುವೆ ವಿಚಾರ ಏನದು ಚಿನ್ನು? ಹ್ಞೂ ಕಣೋ, ಹುಡುಗ ನೋಡೋಕ್ಕೆ ಚೆನ್ನಾಗೇ ಇದ್ದ. ಮದುವೆ ಆದಮೇಲೆ ದುಬೈಯಲ್ಲಿ ಸೆಟ್ಲ್ ಆಗೋಣ ಅಂತ ಹೇಳ್ದ. ಸಿಕ್ಕಿದೆ ಚಾನ್ಸ್ ಅಂತ ಬೇಡ ಅನ್ಬಿಟ್ಟೆ. ನಾಳೆನೋ ಯಾವನೊಬ್ಬ ಬರ್ತಾನಂತೆ, ಅವನನ್ನು ರಿಜೆಕ್ಟ್ ಮಾಡಿ ಬಿಸಾಕ್ತೀನಿ ನೋಡು. ಮತ್ತೆ ನಿಂದೇನಾಯ್ತು? ನಾನು ಹುಡುಗಿ ನೋಡಕ್ಕೆ ಹೋಗಿದ್ದೆ ಚಿನ್ನು. ಹುಡುಗಿ ನೋಡಕ್ಕೆ ಸುಮಾರಾಗೆ ಇದ್ಲು. ಮದುವೆ ಆದರೆ ನನ್ನ ಹೆಸ್ರಿಗೆ 3 ಫ್ಯಾಕ್ಟ್ರಿ ಬರ್ಕೊಡ್ತೀನಿ ಅಂದ್ರು ಚಿನ್ನು. ನಾನು ಬೇಡ ಅಂದೆ ಚಿನ್ನು. ಇರೋ ಒಂದು ಫ್ಯಾಕ್ಟ್ರಿನೇ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೊಂಡು ನಾನೇನು ಮಾಡಲಿ ಚಿನ್ನು? ನನಗೆ ನೀನು ಒಬ್ಬಳು ಸಿಕ್ಕರೆ ಸಾಕು ಚಿನ್ನು. ನನಗೂ ಅಷ್ಟೇ ಕಣೋ. ಐ ಲವ್ ಯು ಕಣೆ. ಐ ಲವ್ ಯು ಸೋ ಮಚ್ ಕಣೋ. ಏ ಕಸ್ತೂರಿ. ಹಾಂ, ಏನಪ್ಪ ಸಡನ್ನಾಗಿ ಕಟ್ ಮಾಡ್ಬಿಟ್ಲು? ಓ, ಪಾರ್ಲರ್ ಇದ್ದೀನಿ ಅಂತ ಹೇಳಿದಲ್ಲ. ಏನಮ್ಮ ನಿಂದು? ಇಲ್ಲೇ ನಿಂದ್ರಸ್ರಿ, ಇದೇ ಮನೆ. ಇದೇನಾ? ನಡ್ರಿ ಇದೇನಾ? ಬಾರೋ. ನಡ್ರಿ ಇಲ್ಲೇ ಒಂದು ನಿಂತ್ಕೊಳ್ಳಿ ಅಲ್ಲೇ. ಏನು? ಏನ್ ಮಾಡ್ತಾನಪ್ಪ ಇವನು? ಮುಗೀರಿ. ನೀವೇನ್ ಗಾಬರಿ ಬೀಳ್ಬೇಡಿ, ಇಲ್ಲಿ ಅಕ್ಕಪಕ್ಕ ಜನ ಸರಿ ಇಲ್ಲ. ನೀವೇನ ಮದ್ವೆ ಗಂಡ? ನಾನಲ್ಲ, ನನ್ನ ಮಗ. ಮಗನಾ? ಸರಿ ಸರಿ, ಬನ್ನಿ ಬನ್ನಿ, ಒಳಗ್ ಬನ್ನಿ. ಬಾರ ಮುಂದೆ. ಕೂತ್ಕೊಳ್ಳಿ. ಟೀ ತೊಂತೀರಾ, ಕಾಫಿ ತೊಂತೀರಾ? ಚಾಗಿ ಕುಡಿಯಂಗಿಲ್ರಿ ನಾ. ಜ್ಯೂಸ್ ಓಕೆ? ಎಷ್ಟು ಬೇಕಾದ್ರೂ ಕುಡಿತೀನಿ. ಅಕ್ಕ, ಟೀ ಕಾಫಿ ಕ್ಯಾನ್ಸಲ್, ಜ್ಯೂಸ್ ಮಾಡ್ಬಿಡು. ಸರಿ ಆಯ್ತು ಕಣೋ. ಗ್ಲಾಸ್ ತುಂಬಾ ಚೆನ್ನಾಗಿದೆ ಅಲ್ಲ. ಕೂಲ್ ಆಗೈತೆ.
ಮತ್ತೆ ಬರದಾರಿಲಿ ಏನು ತೊಂದರೆ ಆಗಿಲ್ಲ ಅಲ್ಲ? ಇಲ್ಲ ಇಲ್ಲ ರೀ, ಏನೂ ತೊಂದರೆ ಆಗಿಲ್ಲ. ಹಂಗಾದ್ರೆ ಪರವಾಗಿಲ್ಲ. ಹಾಯ್ ಚಿನ್ನು, ಏನ್ ಮಾಡ್ತಿದ್ಯಾ? ಇವಾಗ ತಾನೇ ಹುಡುಗಿ ಮನೆಗೆ ಬಂದಿದೆ ಕಣೆ. ಹುಡುಗಿ ತುಂಬಾ ರಿಚ್ ಇದಾರೆ ಕಣೆ. ನಿಂಬೆಹಣ್ಣು ಎಲ್ಲಿ ಇಟ್ಟಿದ್ದೆ? ಇಲ್ಲೇ ಇಟ್ಟಿದ್ನಲ್ಲ, ಒಂದು ಜಾಗದಲ್ಲಿ ಇರಲ್ಲ, ಎಲ್ಲಿದ್ಯೋ? ದೊಡ್ಡ ಬಂಗ್ಲೆ ಕಣೆ. ನೀನೇನ್ ಮಾಡ್ತಾ ಇದೀಯ? ನಾನ್ ರೆಡಿ ಆಗ್ತಿದ್ದೀನಿ ಕಣೋ. ಹುಡುಗನ್ ಕಡೆ ಅವರು ಬಂದವ್ರೆ, ತುಂಬಾ ರಿಚ್ ಕಣೋ ಅವರು. ನಿಂಬೆಹಣ್ಣು ಗೊತ್ತೇನೆ ಎಲ್ಲಿಟ್ಟಿದ್ಯಾ ಅಂತ? ಗೊತ್ತಿಲ್ಲಮ್ಮ, ಮಾವನ ಹತ್ರ ಕೇಳಿ ಹೋಗು. ಯಾವಾಗ ನೋಡಿದ್ರು ಫೋನು ಫೋನು ಫೋನು. ಅದನ್ನ ಬಿಟ್ಟು ಸ್ವಲ್ಪ ರೆಡಿ ಆಗೋದನ್ನು ನೋಡು. ಮೇಕೆ ಅಕ್ಕ. ಓಕೆ ಕಣೆ, ಬಾಯ್. ಬಂದೆ. ಒಂದೇ ಒಂದು ನಿಮಿಷ, ಈಗ ಹಿಂಗ್ ಬಂದ್ಬಿಡ್ತೀನಿ. ಆಯ್ತು. ಏನಕ್ಕ? ನಿಂಬೆಹಣ್ಣು ಏನ್ ಮಾಡ್ದೆ? ಅಕ್ಕ, ಪಕ್ಕದ ಮನೆಯವಳು ಸರಿ ಇಲ್ಲ, ನಮ್ಮ ಹುಡುಗಿ ಮದ್ವೆ ಸಟ್ಟಾಗ್ಬಾರ್ದು ಅಂತ ಏನೋ ಮಾಡ್ಸಿಕ್ಕಿರ್ತಾಳೆ. ಅದಕ್ಕೆ ದೃಷ್ಟಿ ತೆಗ್ದು ಬಾಗ್ಲ ಹತ್ರ ಹಾಕಿನಿ. ಓ ಸರಿ ಸರಿ, ನೀನ್ ಹೋಗು. ಹ್ಞೂ. ಯಾರು ನೋಡ್ತಿಲ್ಲ ಅಲ್ವಾ? ಸತ್ಯ ಯಾರು ಇಲ್ಲ. ಏನ್ ಹೆಸರು? ಮೋಹನ್ ಸರ್. ಮೋಹನ್. ಏನ್ ಕೆಲಸ ಮಾಡ್ಕೊಂಡಿದ್ಯಾ? ಆಟೋ ಓಡಿಸಿದ್ದೀನಿ ಸರ್. ಸ್ವಂತ ಆಟೋ ನಾನೇ ಕೊಡ್ಸಿರೋದು. ಸ್ವಂತ ಆಟೋ. ಸ್ವಂತ ಆಟನಾ? ಇನ್ಮೇಲೆ ಫ್ರೀ ಆಗಿ ಓಡಾಡ್ಬೋದು. ಈ ಭಾನುವಾರ ಫ್ರೀ ಇದ್ದೀರಾ? ಯಾಕೆ ಸರ್? ಸಂತೆಗೆ ಹೋಗಿ ಒಂದು 4 ಕುರಿ ಹಾಕೊಂಬರ್ಬೇಕಿತ್ತು. ರೀ ಏನ್ರಿ ಇವನು ನಂದು ಆಟೋ ಅನ್ಕೊಂಬಿಟ್ಟ, ಗೂಡ್ಸ್ ಗಾಡಿ ಅನ್ಕೊಂಬಿಟ್ಟವನ. ನೀವೇನ್ ತಲೆ ಕೆಡಿಸ್ಕೊಂಬಿಡಿ, 50 ರೂಪಾಯಿ ಗ್ಯಾಸ್ ಹಾಕಿಸ್ತೀನಿ. ಮೊದ್ಲೇ ಹೇಳ್ಬಾರ್ದ? ನಾನೇ ಕಲ್ಸ್ಕೊಡ್ತಾ ಇದ್ದೆ. ಸಿಕ್ಕಾಕೊಂಡ ಡೌ ರಾಜ, ಸಿಕ್ಕಾಕೊಂಡ ಡೌ ರಾಜ, ಸಿಕ್ಕಾಕೊಂಡ ಡೌ ರಾಜ, ಸಿಕ್ಕಾಕೊಂಡ ಡೌ ರಾಜ. ಡೌ ಡೌ ಡೌ. ಮಾವ, ಇನ್ನೊಂದು ಗ್ಲಾಸ್ ತರಕಾಗಿಲ್ವೇನಮ್ಮ? ಮನೇಲಿ 3 ಗ್ಲಾಸ್ ಇರೋದು ಮಾವ. ಸರಿ, ನೀನು ಹೋಗು. ನಮ್ಮ ಅಕ್ಕಂಗೆ ಒಬ್ಳೆ ಮಗಳು, ರಾಣಿ ತರ ಸಾಕಿದ್ದಾರೆ. ತಗೊಳ್ಳಿ. ಡೌ ರಾಜ. ನೋಡಿ ಸಮಯ, ನಂಗೆ ಗ್ಲಾಸಲ್ಲೆಲ್ಲ ಕುಡ್ದು ಅಭ್ಯಾಸ ಇಲ್ಲ. ಇದ್ರಲ್ಲಿ ಕುಡಿದ್ರೇ ಏನೋ ಒಂಥರ ಸಮಾಧಾನ ಅನ್ಸುತ್ತೆ. ಏನಪ್ಪ ನಮ್ಮ ಮಗನ ಗ್ಲಾಸ್ ಕೊಟ್ಟಿಲ್ಲ, ಕಣ್ಣು ಬೇರೆ ಬಿಡ್ತಾ ಇದೆ. ಏನಾರ ಕೇಳಂಗಿದ್ರೆ ಕೇಳಿ. ಏನಮ್ಮ ಹೆಸರು? ಕಸ್ತೂರಿ. ಏನ್ ಕೆಲಸ ಮಾಡ್ಕೊಂಡಿದ್ರಾ? ನಿನಗೆ ಕೇಳ್ತಾ ಇರೋದು, ಹೇಳಮ್ಮ. ಕಸ್ತೂರಿ ಕಸ್ತೂರಿ, ಅವ್ರೇನೋ ಕೇಳ್ತಿದಾರೆ, ಹೇಳಮ್ಮ. ಏನ್ ಕೆಲಸ ಮಾಡ್ಕೊಂಡಿದ್ರಾ? ಅದು ಮನೆ, ಆಫೀಸು. ನಮ್ಮ ಹುಡುಗಿಗೆ ಸ್ವಲ್ಪ ನಾಚಿಕೆ ಸ್ವಭಾವ. ಅವಳು ಮನೆ ಕೆಲಸ ಮಾಡೋದು. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಮನೆ ಕೆಲಸ ಮಾಡ್ತಾಳೆ. ಮದುವೆ ಗ್ರ್ಯಾಂಡ್ ಆಗ್ಲಿ ಅಂತ 2-3 ಆಫೀಸು ನೋಡಿಟ್ಕೊಂಡಿದ್ದಾಳೆ. ಓ ಪರವಾಗಿಲ್ಲ, ನಿಮ್ಮ ಹುಡುಗಿ ತುಂಬಾ ಕಷ್ಟ ಪಡ್ತಿದ್ದಲ್ಲಮ್ಮ. ಹೌದು. ಹೆಂಗೂ ಮನೆ ಕೆಲಸ ಮಾಡಕ್ಕೆ ಹುಡುಗಿ ಸಿಕ್ಕವಳೆ, ಮನೆ ಕೆಲ್ಸಕ್ಕೆ ತೊಂದರೆ ಇಲ್ಲ. ಹುಡುಗಿ ಚೆನ್ನಾಗವಳೆ, ಇವನ್ ಯಾಕೆ ಹಿಂಗ ಆಡ್ತಾವನೆ? ಅಕ್ಕ, ಹುಡುಗಂಗೆ ಸ್ವಂತ ಆಟೋ ಐತೆ. ಹೌದಾ? ಹಾಗಿದ್ರೆ ನಮಗೆ ಹುಡುಗ ಓಕೆ. ನಮ್ಗೆ ಹುಡುಗಿ ಓಕೆ. ಅಕ್ಕ, ಹಂಗಂದ್ರೆ ಮನೆ ಮುಂದೆ ಚಪ್ರ ಹಾಕ್ಸ್ಬಿಡ್ಲಾ? ಇರಪ್ಪ, ಯಾವಾಗ್ಲೂ ಅರ್ಜೆಂಟ್ ನೀನು. ಹುಡುಗಿ ಏನಾದ್ರೂ ಪರ್ಸನಲ್ ಆಗಿ ಮಾತಾಡ್ಕೊಳ್ಳಿ. ಹೌದೌದೌದು, ನೀವು ಹೋಗಿ ಎಲ್ಲ ಏನೇನಿದೆ ಡೀಟೇಲ್ ಆಗಿ ಮಾತಾಡ್ಕೊಂಬಿಡಿ. ಹೋಗ್ರಿ ಹೋಗ್ರಿ, ಮಾತಾಡ್ರಿ. ಲೋಫರ್ ಕಂತ್ರಿ ನಾಯಿ ನನ್ ಮಗನೇ. ಓಡ್ಸೋದು ಆಟೋ, ದೊಡ್ಡ BMW ಶೋರೂಮ್ ಇದೆ ಅಂತ ಬಿಲ್ಡಪ್ ಕೊಟ್ಟಿಯಲ್ಲೋ ಲೋಫರ್ ನನ್ ಮಗನೇ. ನನ್ನ ಓದಿತ್ತೇನೆ, ನೀನೇನ್ ಸಾಚಾಯ್ನೆ? ಮುಸ್ರತ್ತಿಗೋ ಮಿಟ್ಟಿಕ್ಲಾಡಿ, ನಿಮ್ಮಮ್ಮನ ಮುಖ ನೋಡಿದಾಗ ಗೊತ್ತಾಯ್ತು ಕಣೆ ನಿಮ್ದು ಮುಸ್ರತ್ತಿಗೋ ಫ್ಯಾಮಿಲಿ ಅಂದ್ಬಿಟ್ಟು. ಅಯ್ಯೋ ಬೋಳಿ ನನ್ ಮಗನೇ, ನಮ್ಮ ಅಮ್ಮನ ಬಗ್ಗೆನೇ ಮಾತಾಡ್ತೀಯಾ? ನಿಮ್ಮಪ್ಪ ಸೆಡೆ ಮುಖ ನೋಡಿದ್ರೇನೆ ಗೊತ್ತಾಯ್ತು ಕಣೋ ಎಂತ ಗುಜುರಿ ನನ್ ಫ್ಯಾಮಿಲಿ ನೀವು ಅಂತ. ಗುಜರಿ ಫ್ಯಾಮಿಲಿ ಅಂತೇನೆ. ಕಿತ್ತೋದವಳೆ ಲೋಪರ್ ಮುಂಡೆ ನನಗೆ ನನ್ನ ಹೊಡಿತೀಯ ನೀನು. ನನ್ ಮಗನೇ, ನನ್ ಮನೆ ಕೈ ಇಟ್ಟು ನೀನು. ಮೇಲೆ ಏನ್ ಶಬ್ದ ಬರ್ತಾ ಇದೆ, ಬನ್ನಿ ನೋಡೋಣ. ಬನ್ನಿ ನಡಿ ಪಂಚೆ ಬೇರೆ ಹೋಯ್ತಾರಪ್ಪ. ಏನ್ ಮಾಡೋಣ ಗೊತ್ತಿಲ್ವಲ್ಲ ಹುಡುಗಿಗೆ ಏನಾದ್ರು ಮಾಡೋದು. ಡೌ ರಾಜ, ಡೌ 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 ಡೌ